ಈ ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ಅಶ್ವಥ್ ಇದ್ದಾರೆ ಡೆಸ್ಕ್ ಲೈವ್ ಇಂದ ಈ ಎಲ್ಲ ವಿಚಾರಗಳನ್ನು ಹೇಳ್ತಾರೆ, ಮತ್ತಷ್ಟು ಮಾಹಿತಿಯನ್ನು ಅವರು ಕೊಡ್ತಾರೆ. ಎಸ್ ಅಶ್ವಥ್, ಈ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ ಸ್ಯಾಂಡಲ್ವುಡ್ಗೆ ಅವಮಾನ ಆಗುವಂತಹ, ಮುಜುಗರ ಆಗುವಂತಹ, ಅದರಲ್ಲಿಯೂ ಕೂಡ ನಟಿಯರು ಇಷ್ಟು ದೊಡ್ಡ ಮಟ್ಟದಲ್ಲಿ ದಂಧೆಗೆ ಇಳಿತಾರೆ ಎನ್ನುವಂತಹ ಆರೋಪ ಇದೆ. ದಿನೇಶ್ ಕಲ್ಲಳ್ಳಿ ಅವರು ಹೋಗಿ ಕಮಿಷನರ್ಗೆ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ? ಖಂಡಿತ ಭೀಮೇಶ್, 6/2/2026 ಪೊಲೀಸ್ ಕಮಿಷನರ್ ಆಗಿ ಅಂದರೆ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಒಂದು ದೂರು ಬರುತ್ತೆ. ಆ ದೂರನ್ನು ಕೊಟ್ಟಂಥವರು ಬೇರೆ ಯಾರೂ ಅಲ್ಲ, ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಅವರು. ದಿನೇಶ್ ಕಲ್ಲಳ್ಳಿ ಅವರು 2 ಪುಟಗಳ ಒಂದು ದೂರನ್ನು ಕೊಡ್ತಾರೆ. ಆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತಹದ್ದು, ಅದರಲ್ಲಿ ಒಬ್ಬ ಹೆಸರನ್ನ ರಿವೀಲ್ ಮಾಡಿರುವಂಥದ್ದು. ಅಂದರೆ ಮಸ್ತಾನ್ ಚಂದ್ರ ಅಂತೇಳಿ ಈತ ಬಿಗ್ ಬಾಸ್ 11ರ ಸ್ಪರ್ಧಿಯಾಗಿದ್ದ, ವೈಲ್ಡ್ ಕಾರ್ಡ್ ಎಂಟ್ರಿಯ ಸ್ಪರ್ಧಿಯಾಗಿದ್ದ ಮಸ್ತಾನ್ ಚಂದ್ರ ಅಂತೇಳಿ ಈತನ ಮೇಲೆ 2024ರಲ್ಲಿ CCB ಅಧಿಕಾರಿಗಳು ಈತನ ಮೇಲೆ ಡ್ರಗ್ಸ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತರನ್ನ CCB ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ರು, ವಿಚಾರಣೆ ಕೂಡ ಮಾಡಿದ್ರು. ಸೊ ಆ ಒಂದು ಪ್ರಕರಣ ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆ ಇರುವಂತಹ ಸಂದರ್ಭದಲ್ಲಿ ದಿನೇಶ್ ಕಲ್ಲಳ್ಳಿ ಅವರು ಈ ಒಂದು ಮಸ್ತಾನ್ ಚಂದ್ರ ಅವರ ವಿರುದ್ಧ ಒಂದು ದೂರನ್ನು ಈಗ ದಾಖಲು ಮಾಡಿರುವಂಥದ್ದು. ಆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು, ಅಂದರೆ ಯಾವ ರೀತಿಯಾಗಿ ಸ್ಯಾಂಡಲ್ವುಡ್ನ ನಟಿಯರನ್ನ, ಅದರಲ್ಲೂ ಕೂಡ ಚಿಕ್ಕ ನಟಿಯರನ್ನ ಯಾವ ರೀತಿಯಾಗಿ ಬಳಸಿಕೊಳ್ತಾ ಇದ್ರ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು. ಆ ಥರ ಅಂದರೆ ಮಸ್ತಾನ್ ಚಂದ್ರ ಆತ ಮೊದಲಿನಿಂದಲೂ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದ, ಜೊತೆಗೆ ಕೆಲವೊಂದಷ್ಟು ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದ. ಅದರಲ್ಲಿ ದೇವಕಿ ಅಂತೇಳಿ ಪ್ರಿಯಾಂಕಾ ಉಪೇಂದ್ರ ಅವರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಕೂಡ ಮಾಡಿದ್ದ, ಜೊತೆಗೆ ಒಂದಷ್ಟು ಸೀರಿಯಲ್ಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದ. ಆದರೆ ಈತ ತುಂಬಾ ಚಿರಪರಿಚಿತವಾಗಿ ಹೆಸರು ಮಾಡಿದ್ದು ಅಂತಂದ್ರೆ ಬಿಗ್ ಬಾಸ್ 11ರ ಸ್ಪರ್ಧಿಯಾಗಿ ಹೋಗಿದ್ದ. ಅದಾದ ನಂತರ CCB ಅಧಿಕಾರಿಗಳು ಯಾವಾಗ 2024ರಲ್ಲಿ ಈತನನ್ನ ಅರೆಸ್ಟ್ ಮಾಡ್ತಾರಲ್ಲ, ಆಗ ಈತನ ಒಂದಷ್ಟು ಹಿಸ್ಟ್ರಿ ಗೊತ್ತಾಗುತ್ತೆ. ಈತ ಯಾವ ರೀತಿಯಾಗಿ ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ನ ನಟಿಯರನ್ನ ಯಾವ ರೀತಿಯಾಗಿ ಬಳಸಿಕೊಳ್ತಾ ಇದ್ದ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಈಗ ರಿವೀಲ್ ಆಗಿರುವಂಥದ್ದು. ಜೊತೆಗೆ ಏನಂತಂದ್ರೆ ಈಗ ದಿನೇಶ್ ಕಲ್ಲಳ್ಳಿ ಅವರು ಕೊಟ್ಟಂತಹ ಒಂದು ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು, ಅಂದರೆ ಈತ ಏನು ಬೇರೆ ಬೇರೆ ಫಾರಿನ್ ಕಂಟ್ರಿಗಳಲ್ಲಿ ಒಂದಷ್ಟು ಇವೆಂಟ್ಗಳನ್ನು ಅಂದರೆ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರ್ತಾನೆ. ಸೊ ಆ ಇವೆಂಟ್ ಕಾರ್ಯಕ್ರಮಗಳಿಗೆ ಸ್ಯಾಂಡಲ್ವುಡ್ನ ನಟಿಯರನ್ನ ಇನ್ವೈಟ್ ಮಾಡಿರುವಂಥದ್ದು. ಅದರಲ್ಲಿ ಒಂದಷ್ಟು ಈಗಾಗಲೇ ನಾವು ನಟಿಯರ ಹೆಸರುಗಳನ್ನು ಕೂಡ ನಾವು ರಿವೀಲ್ ಮಾಡಿದ್ದೀವಿ, ಯಾರ್ಯಾರು ಏನೇನು ಅಂತೇಳಿ. ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಅವರೇ ನಾವೊಂದು ಆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಇಲ್ಲೇನಂತಂದರೆ ಆ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಅಂದರೆ ಇಲ್ಲೀಗಲ್ ಆಕ್ಟಿವಿಟೀಸ್ ಕೂಡ ನಡೀತಿರುವಂಥದ್ದು. ಅಂದರೆ ಡ್ರಗ್ಸ್ ದಂಧೆ ಆಗಿರ್ಬೋದು, ಅಥವಾ ಏನು ಹೆಣ್ಮಕ್ಳನ್ನ ಬೇರೆಯವರಿಗೆ, ವಿದೇಶಿ ಪ್ರವಾಸಿಗರಿಗೆ ಸೇಲ್ ಮಾಡೋದಾಗಿರ್ಬೋದು, ಅಥವಾ ಅವರ ಜೊತೆ ಅಂದರೆ ಲೈಂಗಿಕವಾಗಿ ಬಳಸಿಕೊಳ್ಳಲಿಕ್ಕೆ ಏನೆಲ್ಲ ಆ ಒಂದು ವೇದಿಕೆಯನ್ನು ರೆಡಿ ಮಾಡಿಕೊಡ್ಬೇಕಾಯ್ತಾ, ಅದೆಲ್ಲವನ್ನು ಕೂಡ ಈ ಮಸ್ತಾನ್ ಚಂದ್ರ ಮಾಡಿರುವಂಥದ್ದು. ಸೊ ಸದ್ಯಕ್ಕೆ ಇದು ಸ್ಯಾಂಡಲ್ವುಡ್ನಲ್ಲಿ ಒಂದು ದೊಡ್ಡ ಒಂದು ಸ್ಫೋಟಕವಾದಂತಹ ಒಂದು ಬೆಳವಣಿಗೆ, ಸ್ಫೋಟಕವಾದಂತಹ ಒಂದು ಸುದ್ದಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಸ್ಯಾಂಡಲ್ವುಡ್ನಲ್ಲಿ ಇಂತಹ ಕಿಡಿಗೇಡಿಗಳಿಂದ ಎಲ್ಲೋ ಒಂದು ಕಡೆ ಇಡೀ ಇಂಡಸ್ಟ್ರಿಗೆ ಎಲ್ಲೋ ಒಂದು ಕಡೆ ಒಂಥರ ಬ್ಯಾಡ್ ನೇಮ್ ಅಂತ ಹೇಳ್ಬೋದು. ಯಾಕೆಂತಂದರೆ ಇಂಥವರಿಂದಲೇ ಕೆಲವರಿಗೆ ಒಳ್ಳೆಯ ನಟ ನಟಿಯರಿಗೂ ಕೂಡ ಒಂದಷ್ಟು ಇಮೇಜ್ ಡೌನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಮಸ್ತಾನ್ ಚಂದ್ರ ಕೂಡ ಅದೇ ಈಗ ಮಾಡ್ಕೊಂಡು ಬಂದಿರುವಂಥದ್ದು. ಜೊತೆಗೆ ಇವನ ಹಿನ್ನೆಲೆಯನ್ನು ನೋಡೋದಾದ್ರೆ ಈತನ ಮೇಲೆ ಒಂದಷ್ಟು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಅಂದರೆ 2021ರಲ್ಲಿ ಈತನ ಮೇಲೆ ED ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ರು. ಅಂದರೆ ಅಕ್ರಮ ಹಣ ವರ್ಗಾವಣೆ ಮತ್ತು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ED ಅಧಿಕಾರಿಗಳು ದಾಳಿ ಮಾಡಿದ್ರು. ಜೊತೆಗೆ ಹೈದರಾಬಾದ್ ಮೂಲದ ಕಂಪನಿಯೊಂದರಲ್ಲಿ ಹೂಡಿಕೆ ಮಾಡುವಂತಹ ನೆಪದಲ್ಲಿ ಒಂದಷ್ಟು ಜನರಿಗೆ ಕೋಟಿ ಹಣವನ್ನು ಪಡೆದುಕೊಂಡು ವಂಚನೆ ಮಾಡಿದಂತಹ ಒಂದು ಪ್ರಕರಣ ಆಗಿರ್ಬೋದು. ಜೊತೆಗೆ ವೀಸಾ ವಂಚನೆ ಪ್ರಕರಣ, ಅಂದರೆ ಈತನ ವಿರುದ್ಧ ವಿದೇಶಕ್ಕೆ ಒಂದಷ್ಟು ಯುವಕರನ್ನ ಕಳಿಸ್ಕೊಡ್ತೀನಿ ಅಂತೇಳಿ, ಅವ್ರಿಗೆ ವೀಸಾ ಮಾಡಿಸ್ಕೊಡ್ತೀವಿ, ಪಾಸ್ಪೋರ್ಟ್ ಮಾಡಿಸ್ಕೊಡ್ತೀವಿ ಅಂತೇಳಿ ಅವರ ಬಳಿ ಒಂದಷ್ಟು ಹಣವನ್ನು ಪಡೆದಂತಹ ಒಂದಷ್ಟು ಪ್ರಕರಣ ಕೂಡ ಈತನ ಮೇಲೆ ದಾಖಲಾಗಿರುವಂಥದ್ದು. ಜೊತೆಗೆ ಚೆಕ್ ಬೌನ್ಸ್ ಪ್ರಕರಣ ಕೂಡ ಈತನ ಮೇಲೆ ದಾಖಲಾಗಿರುವಂಥದ್ದು. ಅಂದರೆ ಈತ ಹೇಳ್ಬೇಕು ಅಂದರೆ ಕಂಪ್ಲೀಟ್ ಆಗಿ ಈತ ಒಬ್ಬ 420 ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಈತ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಕೇವಲ ಒಂದಷ್ಟು ಅಂದರೆ 1-2 ಸಿನಿಮಾಗಳನ್ನು ಅಥವಾ ಒಂದು ಸೀರಿಯಲ್ ಮಾಡಿರೋದು ಬಿಟ್ಟರೆ, ಬಿಗ್ ಬಾಸ್ ಅಲ್ಲಿ ಗುರುತಿಸಿಕೊಂಡಿರೋದನ್ನು ಬಿಟ್ಟರೆ ಬೇರೆ ಯಾವ ಅಂತ ಟಾಪ್ ಹೀರೋಗಳ ಜೊತೆ ಸಿನಿಮಾ ಮಾಡಿಲ್ಲ, ಅಥವಾ ನಿರ್ಮಾಪಕನಾಗಿ ಕೆಲಸ ಮಾಡಿಲ್ಲ, ಬೇರೆ ಅಂಥದ್ದು ಯಾವುದೋ ಒಂದು ನೇಮು ಬರುವಂತಹ ಒಂದು ಸಿನಿಮಾಗಳಲ್ಲಿ ಈತ ಕೆಲಸ ಮಾಡಿಲ್ಲ. ಆದರೆ ಈತ ತುಂಬಾ ಅಂದರೆ ಹೆಸರು ಮಾಡಿದ್ದು ಅಂತಂದ್ರೆ ಈ ರೀತಿಯಾದಂತಹ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತ ಹೇಳ್ಬೋದು ಭೀಮೇಶ್. ಅಂದರೆ ಈ ವಿಚಾರವಾಗಿ ಓಕೆ, ಈ ಆರೋಪ ಏನು ಕೇಳಿ ಬರ್ತಾ ಇದೆ, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಹೌದು, ಅಶ್ವಥ್ ಏನಿದ್ದಾರೆ ನೀವು ಕೂಡ ಹೇಳಿದ್ದು ಎಲ್ಲ ಕರೆಕ್ಟ್ ಆಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ವೀಕ್ಷಕರೇ, ಈ ಒಂದು ವಿಚಾರದಲ್ಲಿ ಏನಾಗ್ತಾ ಇದೆ, ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇದು
ಯಾಕೆ ಇವರಿಗೆ ಅವಕಾಶಗಳು ಸಿಗ್ತಾ ಇಲ್ವಾ, ಅಥವಾ ಇವರಿಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದೆಯಾ? ಅವರು ಮಾಡ್ತಾ ಇರುವಂತಹ ಕೆಲಸಕ್ಕೆ ಅವ್ರಿಗೆ ಬೇಕಾದಂತಹ ದುಡ್ಡು ಸಿಗ್ತಾ ಇಲ್ವ ಅನ್ನೋಂತಹ ಪ್ರಶ್ನೆ ಇದೆ. ಅದಕ್ಕೆ ಈ ರೀತಿಯಾದಂತಹ ಮತ್ತೊಂದು ಮಾರ್ಗವನ್ನು ಹಿಡಿತಾ ಇದ್ದಾರಾ ಸ್ಯಾಂಡಲ್ವುಡ್ ನಟಿಯರು. ಇದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ನಮ್ಮ ಕನ್ನಡ ಚಲನಚಿತ್ರರಂಗದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಬೇರೆ ಕಡೆ ಹೋಗಿ ಈ ವಿಚಾರ ಏನಾದರೂ ಗೊತ್ತಾದರೆ ಚರ್ಚೆ ಮಾಡ್ತಾರೆ, ಏನು ಈ ರೀತಿಯಾಗಿ ಆಗ್ತಾ ಇದೆಯಾ, ಕನ್ನಡದ ನಟಿಯರು ಇಷ್ಟರ ಮಟ್ಟಿಗೆ ಹೋಗ್ತಾ ಇದ್ದಾರಾ ಅಂತ. ಬರುವಂತಹ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಹೋದರೆ ಎಲ್ಲರೂ ಕೂಡ ಮೇಲಕ್ಕೆ ಬರ್ತಾರೆ. ಆದರೆ ಈ ರೀತಿಯಾಗಿ ರಾಂಗ್ ರೂಟನ್ನು ತಗೊಳ್ಳೋದು, ಬೇರೆ ದಾರಿಯನ್ನು ಹಿಡಿಯೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆ ಇದೆ ನಿಜಕ್ಕೂ ಕೂಡ. ಇದ್ರ ಬಗ್ಗೆ ಪೊಲೀಸರು ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ? ಬೆಂಗಳೂರಿನ ಕಮಿಷನರ್ ಏನಿದ್ದಾರೆ ಸೀಮಂತ್ ಕುಮಾರ ಸಿಂಗ್ ಅವರ ನಡೆ ಏನು ಎನ್ನುವಂಥದ್ದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ತನಿಖೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸತ್ಯಾಂಶ ಏನು ಅನ್ನೋದು ಹೊರಗೆ ಬರುತ್ತೆ. ಯಾಕಂದ್ರೆ ನೋಡಿ, ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಪ್ರತಿನಿಧಿ ಅಶ್ವಥ್ ಹೇಳಿದರು ಏನೇನು ಆಗ್ತಾ ಇತ್ತು. ಈ ಮಸ್ತಾನ್ ಚಂದ್ರನ ವಿಚಾರ, ಆತನ ಹಿನ್ನೆಲೆ ಏನಾಗಿತ್ತು, ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡಿದ್ದ ಒಬ್ಬ ಉದ್ಯಮಿ ಕೂಡ ಆಗಿರ್ತಾನೆ. ಎಲ್ಲೂ ಕೂಡ ದೊಡ್ಡ ಮಟ್ಟದ ಹೆಸರು ಮಾಡದೇ ಇದ್ರೂ ಕೂಡ ಸಾಕಷ್ಟು ಜನರ ನಂಟಿದೆ. ನಟಿಯರಿಗೆ ಪರಿಚಯ ಆಗಬೇಕಂದ್ರೆ ನಟನೆ ಆಗಿರಬೇಕಾಗಿಲ್ಲ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾಗಿರಲಿಲ್ಲ. ದುಡ್ಡಿದ್ರೆ ಸಾಕು, ಬಿಸ್ನೆಸ್ ಇದ್ರೆ ಸಾಕು ಅನ್ನುವಂಥ ಮಟ್ಟಿಗೆ ಬರ್ತಾ ಇದೆ ಈ ಒಂದು ವಿಚಾರವನ್ನು ನೋಡಿದಾಗ. ಆತ ಬೇರೆ ಬೇರೆ ದೇಶಕ್ಕೆ ಕರೆಸ್ಕೊಳ್ತಾನೆ, ಕ್ಯಾಸಿನೋ ಅದು ಇದು ಫಂಕ್ಷನ್ಗಳಿರುತ್ತೆ, ಕಾರ್ಯಕ್ರಮಗಳಿರುತ್ತೆ, ಅಲ್ಲಿಗೆ ಬನ್ನಿ ಅಂತ ಆಹ್ವಾನ ಕೊಡ್ತಾನೆ. ಇವರು ಕೂಡ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಟ್ರಿಪ್ ವಿಚಾರವಾಗಿ. ಆದರೆ ಅಲ್ಲಿ ಹೋದ ನಂತರ ಆಗುವಂತಹ ಬೆಳವಣಿಗೆಗಳು, ಬದಲಾವಣೆಗಳು ಎಲ್ಲವೂ ಕೂಡ ಬೇರೆಯಾಗಿದೆ. ಇದರ ಬಗ್ಗೆನೇ ಆರೋಪ ಇದೆ. ನಮ್ಮ ಪೊಲೀಸ್ ಇಲಾಖೆ ಇದನ್ನು ಯಾವ ರೀತಿಯಾಗಿ ಭೇದಿಸುತ್ತೆ? ದಿನೇಶ್ ಕಲ್ಲಳ್ಳಿ ಅವರ ಆರೋಪ ನಿಜವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಿನಿಮಾ ರಂಗದಲ್ಲಿ ಕೆಲವೊಂದು ಆರೋಪ ಇದೆ. ಈ ಒಂದು ವಿಚಾರ ಏನು ಕೇಳಿ ಈ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ SCP ಆಗಿರುವಂತಹ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಏನ್ ಹೇಳ್ತಾ ಇದ್ದಾರೆ ಸರ್? ಈ ಒಂದು ವಿಚಾರ ಆರೋಪ ಕೇಳಿ ಬರ್ತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ ನಟಿಯರ ಮೇಲೆ ಕೆಲವೊಂದು ಏನು ಅವರನ್ನ ಬೇರೆ ರೀತಿಯಾಗಿ ಬಳಸ್ಕೊಳ್ಳಲಾಗ್ತಾ ಇದೆ, ವಿದೇಶಕ್ಕೆ ಕರೆಸಿ ಒಂದು ದಂಧೆ ನಡೀತಾ ಇದೆ ಒಂದು ರೀತಿಯಲ್ಲಿ ಎನ್ನುವಂತಹ ಆರೋಪ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾವು ಸಾಕಷ್ಟು ನೋಡಿದೀವಿ ಇದೇ ನಟ ನಟಿಯರ್ದು ಡ್ಯೂರಿಂಗ್ ಕೋವಿಡ್ ಪೀರಿಯಡ್. ಇನ್ನು ಪೀಸ್ಫುಲ್ ಪೀರಿಯಡ್ ಅಲ್ಲಿ ಇನ್ನು ಜಾಸ್ತಿನೇ ನಡೀತದೆ ಇನ್ ದ ಸೆನ್ಸ್ ಇವತ್ತಲ್ಲ, ಮೊದಲಿಂದ ಇದೆ ಅದು ಕೆಲವ್ರದ್ದು. ನಾನು ಎಲ್ಲಾರ್ದು ಹೇಳಲ್ಲ, ಈಗ ರಾಜ್ಕುಮಾರ್ದು ಹೇಳಕ್ ಬರಲ್ಲ, ಮತ್ತೆ ಯಾರು ವಿಷ್ಣುವರ್ಧನ್ದಾಗ್ಲಿ ಇನ್ನೊಂದಾಗ್ಲಿ ಮತ್ತು ಅಂಬರೀಶ್ ಅವ್ರದ್ದಾಗ್ಲಿ ಹೇಳಕ್ ಬರಲ್ಲ. ಆದ್ರೆ ಅದಕ್ಕಂತಾನೆ ಒಂದು ಕ್ಲಾಸ್ ಇದೆ. ಸಿನಿಮಾ ರಂಗದಲ್ಲೂ ಇದೆ, ಎಲ್ಲಾ ರಂಗದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ, ಎಲ್ಲಾ ರಂಗದಲ್ಲೂ ಇದ್ದಾರೆ. ಇನ್ ದಿ ನೇಮ್ ಆಫ್ ಪಾರ್ಟಿ ಅಥವಾ ಏನೋ ಗೆಟ್ ಟುಗೆದರ್, ಅದು ಮಾಡೋದೇ ಮೋಜು ಮಸ್ತು ಮಾಡ್ಲಿಕ್ಕೆ. ಈಗ ನೋಡಿ, ಕೆಲವರೆಲ್ಲ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ, ಒಂದು ಫುಲ್ ಬಾಟ್ಲ್ ಕುಡಿದ್ರೆ ನನಗೇನ್ ನೆತ್ತಿಗೆ ಇರಲಿಲ್ಲಪ್ಪ ಅಂತಾನೆ. ಹೌದೌದು. ಇದು ಸ್ವಲ್ಪ ಚಿಟ್ಕೆ ಹಾಕಿದ್ರೆ ಸಾಕು, ಏನ್ ಮಜಾ ಕೊಡ್ತಾಯ ಅಂತಾನೆ. ಅಂದ್ರೆ ದೇ ವಾಂಟ್ ಟು ಫ್ಲೋ ಇನ್ ದಿ ಏರ್. ಆ ಏರ್ ಅಲ್ಲಿ ಫ್ಲೈ ಮಾಡಿ ಅಲ್ಲಿಂದ ಎಲ್ಲಿ ದೇವಲೋಕ ಇಂದ್ರಲೋಕ ಎಲ್ಲ ನೋಡ್ಕೊಂಡು ಬರ್ಬೇಕು. ಇಟ್ ಕ್ರಿಯೇಟ್ಸ್ ಎನ್ ಎ ಸಾರ್ಟ್ ಆಫ್ ಅಲ್ಯೂಸಿನೇಷನ್. ಅದು ಎಫೆಕ್ಟಿವ್ ನೀವು ಏನೇ ತಗೊಂಡ್ರು ಬರುದಿಲ್ಲ ಅಂತ ಅವ್ರದ್ದು ಸಿದ್ಧಾಂತ. ಸೊ ಈ ಸಿದ್ಧಾಂತಕ್ಕೆ ಬಲಿಯಾಗ್ತಾ ಇರೋರು ಯೂತ್ಸ್, ಮೆಜಾರಿಟಿ ಆರ್ ಯೂತ್ಸ್. ಇದನ್ನ ಪ್ರಚೋದನೆ ಮಾಡ್ತಾ ಇರೋರು ಮತ್ತೆ ಪ್ರಮೋಟ್ ಮಾಡ್ತಾ ಇರೋರು ಒಂದು ವರ್ಗದ ಜನ ಇದ್ದಾರೆ. ಒಂದು ವರ್ಗದ ಜನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಟ್ಸ್ ಆಲ್ಸೋ ಎ ಕಾಲ್ಡ್ ಸಾರ್ಟ್ ಆಫ್ ಟೆರರಿಸ್ಟ್ ಆಕ್ಟಿವಿಟೀಸ್. ಈಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿ, ಎಲ್ಲಿ ಇದು ಜಾಸ್ತಿ ಬೆಳೀತದೆ? ನೀವು ತಕೊಂಡ್ರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಅಂಡ್ ಇರಾನ್. ಇದು ಅರ್ಧ ಚಂದ್ರಾಕಾರದಲ್ಲಿ ಇದೆ. ಇದು ಆ ರೂಟ್, ಅದು ಇಂಟರ್ನ್ಯಾಷನಲ್ ಗೆ ಸಪೋರ್ಟ್ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ ಈ ಡ್ರಗ್ಸ್. ಇನ್ನು ಈ ಕಡೆ ಬಂದ್ರೆ ಗೋಲ್ಡನ್ ಟ್ರಯಾಂಗಲ್ ಅಂತಿದೆ. ಏನು ಮ್ಯಾನ್ಮಾರ್ ಇರ್ಬೋದು, ನಿಮ್ಮ ಬಾಂಗ್ಲಾದೇಶ ಇರ್ಬೋದು, ಆ ಕಡೆ ಬೇರೆ ದೇಶಗಳು ಏನು ತೈವಾನ್ ಆ ಕಡೆ ಇರ್ಬೋದು, ಅವೆಲ್ಲ ಕೂಡ ಕನೆಕ್ಟೆಡ್ ಇದೆ. ಇವು ಎಂಟೈರ್ ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ ಆ ಕಡೆ ದೇ ಟಾರ್ಗೆಟ್ ಡೆವಲಪ್ಡ್ ಕಂಟ್ರೀಸ್. ಫಿಲ್ಟರ್ ಆಗಿ ಸ್ವಲ್ಪ ನಮ್ ಕಡೆನೂ ಬರ್ತದೆ, ಎಸ್ಪೆಷಲಿ ನಮ್ ಬಾರ್ಡರ್ಸ್ ಇದೆಯಲ್ಲ, ಬಾರ್ಡರಿಂಗ್ ಮ್ಯಾನ್ಮಾರ್ ಮತ್ತೆ ಈ ಕಡೆ ಆ ಕಡೆಯಿಂದನೂ ಬಹಳ ಬರ್ತದೆ. ಈವನ್ ಬಾಂಗ್ಲಾದೇಶ್ ಆ ಕಡೆಯಿಂದನೂ ಬರ್ತದೆ.
ಸೊ ಬಂದಾಗ ಅದನ್ನ ಎಲ್ಲಿ ಖರ್ಚು ಮಾಡ್ತಾರೆ, ಯಾರು ಮಾಡಬೇಕು, ಯಾರು ಮೂಟೆವರನ್ನು ತೊಗೊಳಕ್ಕಾಗುತ್ತಾ, ಇನ್ನೊಬ್ಬ ತೊಗೊಳಕ್ಕಾಗುತ್ತಾ, ಅದಕ್ಕೂ ಬಹಳ ಬೆಲೆ ಕೊಡ್ಬೇಕಂತೆ. ಅದು ಯಾಕೆ ಕೊಡ್ಬೇಕಂತ ಹೇಳಿದ್ರೆ ಅದು ಫೈನ್ ಟ್ಯೂನ್ಡ್ ಸಾರ್ಟ್ ಆಫ್ ಡ್ರಗ್. ಈ ಸಿಂಥೆಟಿಕ್ ಇರ್ಬೋದು ಅಥವಾ ನ್ಯಾಚುರಲ್ ಆಗಿ OPM ಅದರದ್ದು ನೋಡಿದ್ರೆ ಅದು ಇದೆ. ಸೊ ಈಗ ನಾವು ಹೇಳಿದಾಗೆ ಈ ಟೆರರಿಸ್ಟ್ಗೂ ಕೂಡ ದುಡ್ಡು ಬೇಕು, ಇನ್ನು ಯಾವುದು ಈ ತರ ಅಂಡರ್ವರ್ಲ್ಡ್ ಆರ್ಗನೈಸೇಷನ್ಸ್ಗೂ ಕೂಡ ದುಡ್ಡು ಬೇಕು. ಯಾವ ರೀತಿ ಹೆಚ್ಚಿನ ದುಡ್ಡು ಸಂಪಾದನೆ ಮಾಡಬಹುದು ಅಂತ ನೋಡ್ತಾರೆ. ಇದು ಒಂದು ಮಾರ್ಗ. ಇವರು ಏನ್ ಮಾಡ್ತಾರೆ, ಇವ್ರಿಗೆ ಕನೆಕ್ಷನ್ ಇರ್ತದೆ, ಯಾರು ಆರ್ಗನೈಸರ್ಸ್ಗೆ ಅವ್ರ ಕನೆಕ್ಷನ್ ಇರುತ್ತೆ. ಹಿಂಗಾಗಿ ಗಿವ್ ಅಂಡ್ ಟೇಕ್, ಸಪ್ಲೈ ಅಂಡ್ ಸಪೋರ್ಟ್ ಅಂತ ಟೈಪ್ ಬಂದು ಇದು ಪ್ರಮೋಟ್ ಆಗ್ತಾನೆ ಇದೆ. ನಾವೆಲ್ಲ ಕೆಲವು ಕಾಲದಲ್ಲಿ ಹಿಂದೆ ನೋಡ್ತಾ ಇದ್ವಿ, ನಾವು ಸರ್ವಿಸ್ ಅಲ್ಲಿ ಇದ್ದಾಗ ಇದು ಒಂದು ರೀತಿ ಎಂಥದ್ದು ಪಾರ್ಟಿ, ರೇವಾ ಪಾರ್ಟಿ ಅಂತ ಹೇಳ್ಕೊಂಡು ಒಂದು ಶುರುವಾಗಿ ಅಲ್ಲಿಂದ ಎಲ್ಲೋ ಹೋಗಿದೆ ಇದು. ಈಗ ನಿಮ್ಗೆ ಬೇಕಾದಂತ ರೆಸಾರ್ಟ್ಸ್ ಇದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್, ಇಲ್ಲಿಂದಲ್ಲ. ಆ ಸ್ಟ್ಯಾಂಡರ್ಡ್ ಅಲ್ಲಿ ಇರೋದಕ್ಕೆ ಅವ್ರು ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಬರ್ಲಿಕ್ಕೆ ಖರ್ಚು ವೆಚ್ಚ ನೀವು ನೋಡಿದ್ರೆ ಅದು ನಿಮ್ಗೆ ಇಟ್ಕೊಂತದಲ್ಲ. ಹಾಗಾಗಿ ಇವರೆಲ್ಲ ಒಂದ್ ಸ್ವಲ್ಪ ಆರ್ಗನೈಸ್ಡ್ ಟೈಪನೇ ಕಾಣ್ತಾರೆ. ಇದು ಅನ್ಆರ್ಗನೈಸ್ಡ್ ಅಂತೂ ಸಾಧ್ಯ ಇಲ್ಲ. ಯಾರೋ ಹೋಗಿ ಸಿಗರೇಟ್ ಅಂಗಡಿಯಲ್ಲಿ ಹೋಗಿ ಸಿಗರೇಟ್ ತಂತರಷ್ಟು ಸುಲಭ ಅಲ್ಲ ಇದು. ಇದು ಆರ್ಗನೈಸ್ಡ್, ಆ ಒಂದು ನೆಟ್ವರ್ಕ್ ಅಲ್ಲೇ ಅದು ಓಡಾಡುತ್ತೆ. ಪೊಲೀಸರಿಗೆ ದೂರು ಕೊಟ್ಟಿದ್ರೆ ಅದು ನಿಜವಾಗ್ಲೂ ತನಿಖೆ ಮಾಡ್ಲಿಕ್ಕೆ ಯೋಗ್ಯವಾಗಿರುವಂತದ್ದೇ. ಸತ್ಯಾಸತ್ಯತೆಗಳನ್ನ ಬಯಲಿಗೆಳೆಯುವ ಕೆಲಸ ಮಾಡ್ತಾರೆ. ಹಿಂದೆ ಪೊಲೀಸರೇ ಇದು ಯಾವ್ದು ಒಂದು ಕೇಸು ಸಿಟಿ ಪೊಲೀಸ್ನವರೇ ಇನ್ವೆಸ್ಟಿಗೇಷನ್ ಮಾಡಿದಾರೆ ಅಂತ ನನಗೆ ಗೊತ್ತಿದ್ದಾಗೆ. CCB ಅವರು ಯಾವ್ದೋ ಒಂದು ಲೇಡಿ ಆಕ್ಟ್ರೆಸ್ ಇದರಲ್ಲಿ ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ಹತ್ತಿಬೆಲೆ ಆನೆಕಲ್ಲು ಆ ಕಡೆ ಒಂದು ಪಾರ್ಟಿ ಮಾಡಿ ಅಲ್ಲಿ ಕೂಡ ಅವರು ಸಿಕ್ಕಾಕೊಂಡಿದ್ರು, ರೆಡ್ ಹ್ಯಾಂಡ್ ಆಗಿ ಅಂತ ಕಾಣುತ್ತೆ. ಹಾಗಾಗಿ ಈ ಬಗ್ಗೆ ಸಾಕಷ್ಟು ಮಾತು ಕೇಳಬಹುದು. ಅದಕ್ಕೆ ನಮಗಿದ್ದಂತ ಒಂದು ಕನ್ಫ್ಯೂಷನ್ ಇತ್ತು ಸರ್. ಈಗ ನೀವೆಲ್ಲ ಕ್ಲಾರಿಟಿ ಕೊಟ್ಟಿದ್ರೆ, ಈ ಹಿಂದೆ ಕೂಡ ಇತ್ತು ಅಂತ. ಧನ್ಯವಾದ ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ನೋಡಿ ಈ ವಿಚಾರದ ಬಗ್ಗೆ ನಿವೃತ್ತ ACP ಅವರು ಕೂಡ ಮಾತನಾಡಿದ್ರು. ಕೆಲವೊಂದು ವಿಚಾರಗಳು ಕೂಡ ಇದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತ ವಿಚಾರ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ. ಇದು ಯಾವ ರೀತಿಯಾಗಿ ಹೋಗುತ್ತೆ ಈ ವಿಚಾರ ಅನ್ನೋದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.